ಮೂರು ಕಪ್ಪೆಗಳು ಉಳಿದವು. ಮೂರನೇ ಕಪ್ಪೆ ಹೂವಿನ ಮೆಟ್ಟಿಲು ಮೇಲೆ ಹಾರಿತು. ಇದನ್ನು ನೋಡಿ ಹೂಮೆ ಭಯದಿಂದ ಹಾರಿತು. ಎರಡು ಕಪ್ಪೆಗಳು ಉಳಿದವು. ನಾಲ್ಕನೇ ಕಪ್ಪೆ ಗಟ್ಟೆ ಮೇಲೆ ಏರಿತು. ಇದನ್ನು ನೋಡಿ ನೆಗಡಿ ಬದಿಯಿಂದ ಓಡಿತು. ಒಂದು ಕಪ್ಪೆ ಮಾತ್ರ ಉಳಿದಿತು. ಐದನೇ ಕಪ್ಪೆ ಹೊಳೆಯ ಅಂಚಿನಲ್ಲಿ ನಿಂತಿತು. ಇದನ್ನು ನೋಡಿ ಬಾತು ಕ್ವಾಕ್ ಕ್ವಾಕ್ ಎಂದು ಕೂಗಿತು. ಒಂದು ಹೊಳೆಯಲ್ಲಿ ಇದು ಹಸಿರು ಕಪ್ಪೆಗಳು ಒಟ್ಟಾಗಿ ಸಂತೋಷವಾಗಿ ಜೀವರಹಿತರಾದರು.